ಸಮಾಜ ಸೇವಕರು ಕಾಯಕ ನಿಷ್ಠೆ ಬಸವ ತತ್ವಾದಿ ಅನುಸಾರವಾಗಿ ಕಾಯಕ ನಿಷ್ಠೆಯನ್ನು ಅನುಸರಿಸಿಕೊಂಡು ಬಂದಿರುವ ಶ್ರೀ ಕಳಕನಗೌಡ ಕಲ್ಲೂರ್ ಅವರು 2ನೇ ಬಾರಿಗೆ ಕೊಪ್ಪಳ ಜಿಲ್ಲೆಗೆ ಅಖಿಲ ಭಾರತ ವೀರಶೈವ ಮಹಾಸಭಾಕ್ಕೆ 2ನೇ ಬಾರಿಗೆ ಅಧ್ಯಕ್ಷರಾಗಿ ಅವಿರೋಧ ಆಯ್ಕೆಯಾಗಿದ್ದಾರೆ. ಈ ಹಿನ್ನೆಲೆಯಲ್ಲಿ ಕೊಪ್ಪಳ ಜಿಲ್ಲೆಯಾದ್ಯಂತ ಅಪಾರ ಸಂಖ್ಯೆ ಮತ್ತು ವಿಶ್ವಾಸಕ್ಕೆ ಪಾತ್ರರಾಗಿರುವ ಶ್ರೀ ಕಳಕನಗೌಡ ಪಾಟೀಲ್ ಕಲ್ಲೂರ್ ಅವರು 2ನೇ ಬಾರಿಗೆ ಅಖಿಲ ಭಾರತ ವೀರಶೈವ ಮಹಾಸಭಾಕ್ಕೆ ಜಿಲ್ಲಾ ಅಧ್ಯಕ್ಷರ ಆಯ್ಕೆಯಾಗಿ ಪುನಃ ಸಮಾಜ ಸೇವೆ ಮಾಡಲು ಮುನ್ನುಗ್ಗಿದ್ದಾರೆ. ಹಾಡಿದುಡೆ ಎನ್ನೊಡೆಯನ ಹಾಡುವೆ, ಹಾಡಿದೋಡೆ ಎನ್ನೊಡೆಯನ ಹಾಡುವೆ, ಬೇಡಿದುಡೆ ಎನ್ನೊಡೆಯನ ಬೇಡುವೆ, ಬೇಡಿದೋಡೆ ಎನ್ನೊಡೆಯನ ಬೇಡುವೆ, ಹಾಡಿದುಡೆ ಎನ್ನೊಡೆಯನ ಹಾಡುವೆ, ಹಾಡಿದೋಡೆ ಎನ್ನೊಡೆಯನ ಹಾಡುವೆ, ಬೇಡಿದುಡೆ ಎನ್ನೊಡೆಯನ ಬೇಡುವೆ, ಬೇಡಿದೊಡೆ ಎನ್ನೊಡೆಯನ ಬೇಡುವೆ, ಹಾಡಿದುಡೆ ಎನ್ನೊಡೆಯನ ಹಾಡುವೆ, ಹಾಡಿದೊಡೆ ಎನ್ನೊಡೆಯನ ಹಾಡುವೆ, ಬೇಡಿದುಡೆ ಎನ್ನೊಡೆಯನ ಬೇಡುವೆ, ಬೇಡಿದೊಡೆ ಎನ್ನೊಡೆಯನ ಬೇಡುವೆ, ಒಡೆಯಂಗೊಡಲ ತೋರಿ ಎನ್ನ ಬಡತನವ ಭಿನ್ನೈಸುವೆ, 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 ಒಡೆಯ ಮಹಾದಾನಿ ಕೂಡಲ ಸಂಗಮ, ಒಡೆಯ ಮಹಾದಾನಿ ಕೂಡಲ ಸಂಗಮ, ದೇವರಿಗೆ ಸೆರಗೊಡ್ಡಿ ಬೇಡುವೆ, ದೇವರಿಗೆ ಸೆರಗೊಡ್ಡಿ ಬೇಡುವೆ, ದೇವರಿಗೆ ಸೆರಗೊಡ್ಡಿ ಬೇಡುವೆ, ನಾವು ತಿಮ್ಮಾಪುರ ಶಿವಪೂಜೆ ಶ್ರೀ ಶರಣಪ್ಪ ಅವರು ಅಂತೇಳಿ ಪಂಚಮಚಾರಿ ಸಮಾಜದ ಕಾರ್ಯದರ್ಶಿ, ತಾಲೂಕಿನ ಕಾರ್ಯದರ್ಶಿ. ಈ ನಮ್ಮ ತಿಮ್ಮಾಪುರ ಸಮಾಜದ ಎಲ್ಲರೂ ಯುವಕರು ನಮ್ಮ ವೀರಶೈವ ಮಹಾಸಭಾದ ಅಧ್ಯಕ್ಷರಾದಂಥ ಜಿಲ್ಲಾಧ್ಯಕ್ಷರಾದಂಥ ಕಳಕನಗೌಡರವರಿಗೆ ಅಭಿನಂದನೆಗಳನ್ನು ಸಲ್ಲಿಸಕ್ಕೆ ಬಂದಿದ್ದೀವಿ. ಅಖಿಲ ಭಾರತ ವೀರಶೈವ ಮಹಾಸಭಾ ಬೆಂಗಳೂರು ಇವತ್ತು ಕೊಪ್ಪಳ ಜಿಲ್ಲಾ ವೀರಶೈವ ಬಾಂಧವರಿಗೆ ನನ್ನ ಆಕೃತಿಕ ನಮಸ್ಕಾರಗಳು. ಇವತ್ತು ಇಡೀ ನನ್ನ ಕೊಪ್ಪಳ ಜಿಲ್ಲಾ ವೀರಶೈವ ಸಮಾಜದ ಮುಖಂಡರು ನನ್ನ 2ನೇ ಅವಧಿಗಾಗಿ ಸರ್ವಾನುಮತದಿಂದ ಅವಿರೋಧ ಆಯ್ಕೆ ಮಾಡಿದ್ದಾರೆ. ಅವರಿಗೆ ನಾನು ತುಂಬ ನಮಸ್ಕಾರಗಳು. ಈ ಅಖಿಲ ಭಾರತ ವೀರಶೈವ ಮಹಾಸಭಾದ ಒಂದು ಇಡೀ ಜಿಲ್ಲಾದ ಆದ್ಯಂತ 124 ವರ್ಷ ಅಖಿಲ ಭಾರತ ವೀರಶೈವ ಮಹಾಸಭಾ ಹುಟ್ಟಿ ಇದರೊಳಗೆ 124 ವರ್ಷದಲ್ಲೇ ಚುನಾವಣೆ ಪ್ರಕ್ರಿಯೆಗೆ
ಇದೇ ದಿನದಲ್ಲೇ ಆಯ್ಕೆಯಾಗಿರುವಂಥದ್ದು. ಆ ಚುನಾವಣೆ ಪ್ರಕ್ರಿಯೆಯಲ್ಲೇ ಎಲ್ಲರೂ ಚುನಾವಣೆಯನ್ನು ಮೆನ್ಷನ್ ಮಾಡಿದರು. ಎಲ್ಲ ನನ್ನ ಅಖಿಲ ಭಾರತ ವೀರಶೈವ ಮಹಾಸಭಾದ ಹಿರಿಯರು, ಸರ್ವಧರ್ಮದ ವೀರಶೈವ ಮುಖಂಡರು, ಇದು ಏನು ನನಗೆ 2ನೇ ಸಲ ಅವಧಿಗೆ ನನ್ನ ಆಯುರ್ವೇದಕ್ಕೆ ಆಯ್ಕೆ ಮಾಡಿದ್ದಕ್ಕೆ ನಾನು ಪ್ರಮಾಣಪೂರ್ವಕವಾಗಿ ಎಲ್ಲರಲ್ಲಿ ಒಂದು ಸಣ್ಣ ಮಗವಾಗಿ ಸೇವಾ ಸಲ್ಲಿಸ್ಕೊಂಡು ಇದನ್ನು ಸರ್ವಾನ ಸಮೃದ್ಧಿಯಲ್ಲಿ ಭಾಗಿಯಾಗಿ ನಾನು ಪ್ರತಿ ತಾಲೂಕಿಗೆ ಇವಾಗ ಚುನಾವಣೆಯಲ್ಲಿ ತಾಲೂಕು ಅಧ್ಯಕ್ಷರು, ಕಾರ್ಯದರ್ಶಿಗಳು ಎಲ್ಲರೂ ಆಯ್ಕೆಯಾಗಿದ್ದಾರೆ. ಇವತ್ತೇ ನಾನು ಪ್ರತಿ ತಾಲೂಕಿಗೆ ಹೋಗಿ ಅವರೆಲ್ಲರಿಗೆ ಗೌರವ ಸಲ್ಲಿಸಿ ಅವರ ಒಂದು ಹಿತನುಡಿಗಳನ್ನು ನನ್ನ ಮನದಲ್ಲಿ ಇಟ್ಕೊಂಡು ಮತ್ತೆ ಒಂದು ದಿನ ಬರೋದಲ್ಲೇ ಎಲ್ಲ ಪದಾಧಿಕಾರಿಗಳು ಒಂದು ಮೀಟಿಂಗ್ ಕರೆದು ಎಲ್ಲರನ್ನೂ ಒಮ್ಮತದಿಂದ ಅವರ ಅನಿಸಿಕೆ ಏನೈತೆ ಅದನ್ನು ತಿಳ್ಕೊಂಡು ಇದರಲ್ಲೇ ಭಾಗಿಯಾಗಿ ನಾನು ಒಳ್ಳೆ ಕಾರ್ಯವನ್ನು ನಡೆಸ್ಕೊಂಡು ಹೋಗ್ತೀನಿ ಅಂತೇಳಿ ಕಳಕನಗೌಡ ಪಾಟೀಲ್, ಕೊಪ್ಪಳ ಜಿಲ್ಲಾ ಅಖಿಲ ಭಾರತ ವೀರಶೈವ ಮಹಾಸಭಾ ಅಧ್ಯಕ್ಷರು 2ನೇ ಬಾರಿಗೆ ಅವಧಿಗೆ ನನಗೆ ಆಯುರ್ವೇದ ಮಾಡಿದ್ದಕ್ಕಾಗಿ ಶರಣರಿಗೂ ಸಂತರಿಗೂ ನನ್ನ ಪ್ರೀತಿಯನ್ನು ಬಿಟ್ಟಿದ್ದಕ್ಕಾಗಿ ಎಲ್ಲರಿಗೆ ಚಿರಋಣಿಯಾಗಿ ಕೆಲಸ ಮಾಡ್ತಾರೆ. ಈಗ 2ನೇ ಅವಧಿಗೆ ಅವರದಾಗಿ ಆಯ್ಕೆ ಇದ್ದರೆ ಸಮಾಜದ ಕಾರ್ಯವೈಖರಿಗಳು, ಇತರ ಒಂದು ಸಮಾಜ ಚಟುವಟಿಕೆಗಳಲ್ಲಿ ಸಮಾಜಮುಖಿಯಾಗಿ ಕಾರ್ಯನಿರ್ವಹಿಸ್ತಕ್ಕಂಥ ತಮ್ಮ ಮೇಲೆ ಸಮಾಜ ಇಟ್ಟಿರ್ತಕ್ಕಂಥ ವಿಶ್ವಾಸ, ಈಗ ಹಿಂದಿನ ಅವಧಿಯಲ್ಲಿ ತಾವು ಮಾಡಿದ ಕಾರ್ಯಗಳು ಏನು, ಸಮಾಜ ಮೇಲೆ ಇರ್ತಕ್ಕಂಥ ಜವಾಬ್ದಾರಿ? ನಾನು ಹಿಂದಿನ ಅವಧಿಯಲ್ಲಿ ನಾನು ಜಿಲ್ಲಾಧ್ಯಕ್ಷ ಆಗಿ ಆಯ್ಕೆ ಆದ ಮೇಲೆ ಏನು ಜಗತ್ತದಲ್ಲೇ ಆಗಲಾರದಂಥ ಕರೋನಾ ಮಮ್ಮಾಯಿ ಜನರಲ್ಲೇ ಕಾಡಿಬಿಡ್ತು. ಆವಾಗ ನಾನು ಜನರ ಒಂದು ಹೃದಯಕ್ಕೆ ನನ್ನ ಅನ್ನದ ಒಂದು ಅರಿವಿನಿಂದ ಜನರ ಹೃದಯ ತುಂಬಿಸಿ ನಾವು ಉಳಿತನೇ ಇಲ್ಲ ಬಿಡಪ್ಪ ಅಂಥೇಳಿ ಜನರ ಸೇವದಲ್ಲಿ ಭಾಗಿಯಾದೆ. ಈ 2ನೇ ಅವಧಿಯಲ್ಲೇ ನಾನು ಹೇಳೋದಕ್ಕಿಂತ ನಾನು ಕೆಲಸ ಮಾಡಿದ್ದು ಹೇಳಬೇಕು, ನಾನು ಹೇಳೋಲ್ಲ. ಅದನ್ನು ಮಾದರಿ ಆಗುವಂಥ ಕೆಲಸ ನಾನಿನ್ನು ಮುಂದಲು ಅವಧಿಯಲ್ಲೇ ಮಾಡಬೇಕು ನಾನು ತಿಳ್ಕೊಂಡು ಒಳ್ಳೆ ಕಾರ್ಯವನ್ನು ನೆರವೇರಿಸ್ಕೊಂಡು ಇತಿಹಾಸದಲ್ಲೇ ನೆರವುಳಿಯಂಥ ಕೆಲಸ ನಾನು ಮಾಡಬೇಕಂತೇಳಿ ನನ್ನ ಮನಸ್ಸಿನಲ್ಲಿ ತೀರ್ಮಾನ ತಗೊಂಡಿದ್ದೆ. ಅದನ್ನು ಯಾವುದೇ ಕಾರಣಕ್ಕೂ ಮಾಡುವಂಥ ಕೆಲಸ ನಾನು ಮಾಡ್ತೇನೆ. ಸ್ವಜಾತಿ ಜೊತೆಗೆ ಇತರ ಸಮಾಜದ ಜೊತೆ ಕಳಕನಗೌಡರು ಒಂದು ಒಡನಾಟ, ಒಂದು ಅಸನ್ಮುಖಿ ಇದೆ ಅನ್ನೋದು ಒಂದು ಜನ ಅಭಿಪ್ರಾಯ. ಇದಕ್ಕೆ ತಾವೇನು ಹೇಳ್ತೀವಿ? ಹಿಂದಿನ ಅವಧಿಯಲ್ಲಿ ಕೆಲವು ಮೀಟಿಂಗ್ಗಳು, ಮೆಂಬರ್ಸ್ಗಳು ಮಾಡೋಕ್ಕೆ ಆಸ್ಪದ ಆಗಲಾರ್ದಂಥ ಟೈಮ್, ಜನರು ಕಷ್ಟದಲ್ಲೇ ಬಳಗುವಂಥ ಟೈಮ್ನಲ್ಲಿ ಅವ್ರು ನೋಗಿ ಮೀಟಿಂಗ್ ಮಾಡಿ ಅದನ್ನು ಮಾಡೋಣ ಅಂದರೆ ಇದು ಮನುಷ್ಯ ಉಳಿದ ಕಾಲ ಬಂದೈತೆ, ನೀವು ಇದನ್ನು ಅಂತ ಹೇಳಿದ್ರೆ ಹೆಂಗೆ ಅಂತಾರೆ ಅಂತೇಳಿ ನಾನು ಯಾವುದೂ ಮೀಟಿಂಗನ್ನು ಮಾಡಿಲ್ಲ. ಕೆಲವು ಮೆಂಬರ್ಶಿಪ್ಪಲ್ಲಿ ಕೂಡ ಭಾಗಿಯಾಗಿಲ್ಲ. ಇದರೊಳಗೆ ನಮ್ಮ ಸಮುದಾಯದ ನಮ್ಮ ತಮ್ಮನೇ ಶರಣಪ್ಪ ಯಾಟಿ ನನ್ನ ಅವಧಿ ಇರೋದ್ರಿಂದ ಅವ್ರ ಅವಧಿಯಲ್ಲೇ ಮಾಡಿದರು. ಅವರು ನಮ್ಮ ಸಮಾಜಕ್ಕೂ ತನ್ನ ಗೌರವಕ್ಕೂ ಒಳ್ಳೆ ಮೆಂಬರ್ಶಿಪ್ಪನ್ನು ಮಾಡಿ ಜಿಲ್ಲೆಯಲ್ಲಿ ಕೀರ್ತಿ ಬಂದಿದ್ದಾರೆ. ಆದ್ಮೇಲೆಲ್ಲ ನಾನು ಬೈತಾರೆ, ಬೇರೆ ಅಲ್ಲ. ಇನ್ನು ಉಳಿದ ಕೆಲಸ ಅದನ್ನು ಯಾವ ರೀತಿ ಮಾಡಬೇಕು, ಜನರಲ್ಲಿ ಹೃದಯಕ್ಕೆ ಮುಟ್ಟಬೇಕು, ಆ ರೀತಿ ವೀರಶೈವ ಸಮಾಜ ಕೆಲಸ ನಾನು ಪ್ರಾಮಾಣಿಕವಾಗಿ ಮುಂದುವರಿಸ್ಕೊಂಡು ಅದನ್ನು ಯಶಸ್ವಿ ಮಾಡಿ ತೋರಿಸ್ತೀನಿ. ಈಗ 2ನೇ ಅವಧಿಗೆ ತಾವು ಅಧ್ಯಕ್ಷರಾಗಿ ಆಯ್ಕೆ ಆಗಿದ್ದೀರಿ, ಸಮಾಜದ ಮುಂದಿನ ನಿಮ್ಮ ಗುರಿ ಸಾಧನೆ ಏನು? 2ನೇ ಅವಧಿಗಾಗಿ ಮುಂದೆ ಆಗಿರೋದಂಥದ್ದು ಸಾಹೇಬ್ರೆ, ನನ್ನ ತೃಪ್ತಿ ತಂದಿರೋದೇ 2ನೇ ಅವಧಿ ಭಾಗ್ಯ. ನನ್ನ ತತ್ವ ಸಿದ್ಧಾಂತ ಹೇಳೋದು ಕೇಳಿದ್ರೆ ಬಿಡೋದಿಲ್ಲ. ಮುಂದೆ ದಿನ ನೀವು ಅದನ್ನು ಏನು ಮಾಡಿದಂತ ನೀವು ಹೇಳ್ತೀರಿ, ಆವಾಗ ನೀವು ನೋಡ್ತೀರಿ. ಈಗ 2ನೇ ಬಾರಿಗೆ ಅವಿರೋಧವಾಗಿ ಆಯ್ಕೆ ಆಗಿದ್ರಲ್ಲ, ಏನು ಅನಿಸ್ತು ನಿಮಗೆ? ಅಲ್ಲ, ನನಗೆ ಭಾಳ ಖುಷಿ ಅನಿಸ್ತೈತೆ. ಅಲ್ಲರಿ ಸ್ವಾಮಿ, 124 ವರ್ಷ ಅಖಿಲ ಭಾರತ ವೀರಶೈವ ಫೌಂಡೇಶನ್ ಹಾಕಿ ಇಡೀ ಜಿಲ್ಲಾದ್ಯಂತ ನಾಮಿನೇಷನ್ ಮಾಡಿ ಆಯುರ್ವೇದಕ್ಕೆ ಆಯ್ಕೆ ಮಾಡೋದಂದ್ರೆ ಒಂದು ಹೆಮ್ಮೆ, ಭಾಳ ಹೆಮ್ಮೆ. ಇನ್ನು ನಾನು ತಿಳ್ಕೊಂಡು ನಡೀಬೇಕಾಗೈತೆ ವೀರಶೈವ ಸಮಾಜದಲ್ಲಿ. ನಾನು ತಿಳ್ಕೊಂಡು ನಡೆಯುವಂಥ ಕೆಲಸ ನಾನು ಎಲ್ಲರಲ್ಲಿ ತಿಳ್ಕೊಂಡು ನಡ್ತೇನೆ. ಒಟ್ಟಾರೆಯಾಗಿ ಲಾಸ್ಟ್ ಅವಿರೋಧವಾಗಿ ಆಯ್ಕೆ ಆದಕ್ಕೆ ಸಮಾಜದ ಮುಖಂಡರಿಗೆ, ಯುವಕರಿಗೆ ಏನು ಹೇಳಕ್ಕೆ ಇಷ್ಟಪಡ್ತೀನಿ? ಇಡೀ ಕೊಪ್ಪಳ ಜಿಲ್ಲಾದ ನನ್ನ ವೀರಶೈವ ಮುಖಂಡರಿಗೆ, ಹಿರಿಯರಿಗೆ ಎಲ್ಲರಿಗೆ ನನ್ನ ನಮಸ್ಕಾರಗಳನ್ನು ಎಷ್ಟು ಹೇಳಿದ್ರೆ ಕಮ್ಮಿ.
ಅವರಲ್ಲೇ ಒಂದು ಸಣ್ಣ ಮಗು ಮನೆಯಲ್ಲೇ ತಿದ್ದಿ ತಿಳಿಸಿ ಹೇಳ್ತಿದ್ರೆ ಹೆಂಗೆ ಕೇಳ್ತಾರೆ ಹಂಗೆ ಕೇಳ್ಕೊಂಡು ಅದನ್ನು ಇಡೀ ಕರ್ನಾಟಕದಲ್ಲೇ ಒಂದು ಮಾದರಿ ಆಗುವಂಥ ವೀರಶೈವದಲ್ಲೇ ಅದನ್ನು ಯುವಕರಾಗಿ ನಡ್ಕೊಂಡು ಅದನ್ನು ಯಾರೇ ಏನು ಹೇಳಿದ್ರು ಕೂಡ ಅದನ್ನು ಸೇವ ಅಂತ ತಿಳ್ಕೊಂಡು ಅದನ್ನು ಮುಂದುವರಿಸ್ಕೊಂಡು ಅದನ್ನು ಒಳ್ಳೆಯ ಕೆಲಸ ಮಾಡ್ತೀನಿ ಅಂತೇಳಿ ನಾನು ಎಲ್ಲರಲ್ಲಿ ಕೇಳ್ಕೊಳ್ತಾ ಇದ್ದೀನಿ.